ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸ ವಾರದ ಕೊನೆಯ ದಿವಸ, ಶನಿವಾರ ದಿವಸ, ಸಬ್ಬತ್ ದಿವಸವಾಗಿದೆ. ನಾವು ಪಶ್ಚಾತ್ತಾಪ ಪಡುವಂತ ದಿವಸವಾಗಿದೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 21ನೇ ಅಧ್ಯಾಯ 2ರಿಂದ 2 ಅರಸು 21:2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನೆವರೆಗೆ ನಾವು ನೋಡಿಕೊಂಡಿದ್ದೇವೆ. ಆಮೇಲೆ ಹಿಜ್ಕೀಯ ಅರಸನು ಮರಣವಾದ ಮೇಲೆ ಅವನ ಮಗನಾದ ಮನಸ್ಸೆ ಅರಸನಾದನು ಎಂಬುದಾಗಿ ಅದರ ಬಗ್ಗೆ ಇವತ್ತಿಗೆ 2ನೇ ವಚನ. ಯೆಹೋವನು ಇಸ್ರಾಯೇಲರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಜ್ಕೀಯ ಅರಸನ ಮಗ ಏನ್ ಮಾಡ್ದ? ದೇವರಿಗೆ ವಿರುದ್ಧವಾಗಿ ನಡೆಯುವವರನ್ನ ಅಲ್ಲಿಂದ ಹೊರಡಿಸಿ ಬಿಟ್ಟು ತಂದೆ ಯಾವ ರೀತಿ ನಡ್ಕೊಳ್ತಾ ಇದ್ದನೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದ ಮಗ. ಅಂದ್ರೆ ಸರಿಯಾಗಿ ಮಗನ ವಿಚಾರಕ್ಕೆ, ದೇವರ ವಿಚಾರಕ್ಕೆ ಮಗ ಅರಸಾದ ಮೇಲೆ ನಡ್ಕೊಳ್ತಾ ಬಂದನು ಅಂತ ಇದರ ಅರ್ಥವಾಗಿದೆ. ಹಾಗಿದು ನಮ್ಮ ಜೀವಿತಕ್ಕೂ ಕೂಡ ಒಂದು ವೇಳೆ ತಂದೆಯಂದಿರು ಏನಾದರೂ ದೇವರು ದರ್ಶನವಾದ ಮೇಲೆ ತಂದೆಯಂದಿರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಅಂತ ಆದ್ರೆ ಮಕ್ಕಳು ಆ ಜೀವಿತದಲ್ಲಿ ಹೋಗಬಾರದು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಅಂತ ಇದರ ಅರ್ಥವಾಗಿದೆ. ಇದು ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಅದನ್ನು ಓದಿ ತಿಳಿದುಕೊಂಡಾಗ ಅಲ್ಲಿ ಗೊತ್ತಾಗ್ತದೆ. 3ನೇ ವಚನ. ತನ್ನ ತಂದೆಯಾದ ಹಿಜ್ಕೀಯನು ತೆಗೆದುಹಾಕಿದ ಪೂರ್ವಸ್ಥಾನಗಳನ್ನು ತಿರುಗಿ ಸ್ಥಾಪಿಸಿ ಇಸ್ರಾಯೇಲರ ಅರಸನಾದ ಅಹಾಬನಂತೆ ಬಾಳನಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ ಅಶೇರ ವಿಗ್ರಹಸ್ತಂಭಗಳನ್ನು ನಿಲ್ಲಿಸಿ ನಕ್ಷತ್ರ ಮಂಡಲಕ್ಕೆ ಕೈ ಮುಗಿದು ಆರಾಧಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿ ಮತ್ತೆ ಅವನು ಕೂಡ ಏನ್ ಮಾಡ್ದ? ನೋಡಿ, 2ನೇ ವಚನಗಳನ್ನ ನೋಡುವಾಗ ಇಸ್ರಾಯೇಲರ ಎದುರಿನಿಂದ ಹೊರಡಿಸಿ ಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯವನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಇಲ್ಲಿ ನೋಡುವಾಗ ಮತ್ತೆ ಅವನು ಏನ್ ಮಾಡ್ತಾ ಇದ್ದಾನೆ? ಮತ್ತೆ ಪುನಃ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿ ನಕ್ಷತ್ರ ಮಂಡಲಕ್ಕೆ, ಪೂಜಾ ಸ್ಥಾನಗಳಿಗೆ ಅವನು ಕೈ ಮುಗಿದು ನಡೆದುಕೊಂಡ. ಯಾರು? ಈ ಅಹಾಬ. ಪುನಃ ಅಪ್ಪನ ಜೀವಿತಕ್ಕೆ ಮಗ ಹೋದ. ನೋಡಿ, ಇದೇ ವಿಚಾರ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ? ಏನೇ ಆಡಿಸಿದ್ರು, ಎಷ್ಟೇ ದೇವರು ದರ್ಶನ ಕೊಟ್ಟರು, ಏನೇ ಮಾಡಿದ್ರು ಪೂರ್ವ ಸ್ಥಿತಿಗೆ ಹೋಗ್ತಾರೆ. ಹಾಗೆ ನೋಡಿ, 6 ಲಕ್ಷ 20 ವರ್ಷದಿಂದ ಮೇಲ್ಪಟ್ಟ 6 ಲಕ್ಷ ಗಂಡಸರನ್ನ ಇಂಥ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಅಲ್ಲಿಂದ ಕಡೆಗೆ 6 ಲಕ್ಷದಲ್ಲಿ 20 ವರ್ಷ ಮೇಲ್ಪಟ್ಟವರು ಕಾನಾನ್ ದೇಶ ಸೇರಿದ್ದು ಎಷ್ಟು ಜನ? ಬರೀ 2 ಬಾಕಿ. ಪೂರ್ತಿ ಸಂಹಾರ ನಾಶವಾಗಿ ಹೋದರು. ಇದು ಇವತ್ತು ಕೂಡ ಅದೇ ರೀತಿ ನಡೀತಾ ಇದೆ. ಹಿರಿಯರ ಪದ್ಧತಿಯನ್ನು ಬಿಡೋದಿಲ್ಲ. ಏನಾದರೂ ಅಂಥವ್ರು ಮಾತ್ರ ಬಿಟ್ಟು, ಅಂದ್ರೆ ದೇವರಿಂದ ಸರಿಯಾದ ಆಶೀರ್ವಾದ ಹೊಂದಿದವರು ಮಾತ್ರ ಒಂದು ಹೊಸ ಜೀವಿತಕ್ಕೆ ಬರಲು ಸಾಧ್ಯ. 4. ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಯೆರೂಸಲೇಮಿನ ದೇವಾಲಯದಿಂದ 2 ಪ್ರಾಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. ನೋಡಿ, ದೇವರ ಆದುಕೊಂಡಂತ ಸ್ಥಳಕ್ಕೆ ವಿರುದ್ಧವಾಗಿ ನಡ್ಕೊಂಡ. ನಕ್ಷತ್ರ ಮಂಡಲ ಆರಾಧಿಸೋಗೋಸ್ಕರ, ಅಂದ್ರೆ ದೇವರು ನಕ್ಷತ್ರ, ಸೂರ್ಯ, ಚಂದ್ರ, ನಕ್ಷತ್ರವನ್ನ ದೇವರು ಸೃಷ್ಟಿಯ ಸಮಯದಲ್ಲಿ ಅಲ್ಲಿ ಸೃಷ್ಟಿ ಮಾಡಿದ ಒಂದು ಗ್ರಹಗಳಾಗಿದೆ. ಭೂಮಿಗೆಗೋಸ್ಕರ, ಪ್ರಾಣಿ ಪಕ್ಷಿ ಗಿಡ ಮರಗಳಿಗೋಸ್ಕರ, ಸಂಸ್ಕಾರಗಳನ್ನ ಬೇರೆ ಮಾಡುವುದಕ್ಕೋಸ್ಕರ ದೇವರು ಒಂದು ಸೃಷ್ಟಿ ಮಾಡಿದ ವಸ್ತು. ಆದರೆ ಇವರು ಏನ್ ಮಾಡಿದ್ರು? ಅದನ್ನು ಆರಾಧಿಸಲಿಲ್ಲ. ಬದಲಾಗಿ ದೇವರು ಆರಾಧಿಸಿದ ವಸ್ತುಗಳನ್ನ ದೇವರನ್ನು ಸೃಷ್ಟಿ ಮಾಡಿದ ವಸ್ತುಗಳನ್ನ ಇವರು ಆರಾಧಿಸಿದರು. ಇದು ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲ ಪೌಲನು ಇದನ್ನೇ ಹೇಳಿದರು. ದೇವರನ್ನು ಬಿಟ್ಟು, ದೇವರು ಮನುಷ್ಯರಿಗಾಗಿ, ಭೂಮಿಗಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ ಸೃಷ್ಟಿ ಮಾಡಿದ ವಸ್ತುಗಳನ್ನು ಆರಾಧಿಸಿದರು. ಹಾಗೆ ಸರ್ಪ ಮೂರ್ತಿಗಳನ್ನ ಮಾಡಿಕೊಂಡು ಅದಕ್ಕೆ ಬಲಿ ಕೊಟ್ಟುಕೊಂಡು ಯಜ್ಞಗಳನ್ನ ಅರ್ಪಿಸಿದರು ಇವರು ಎಂಬುದಾಗಿ ಅವರನ್ನ ಅಂತಹ ಒಂದು ಅಸಹ್ಯ ಕಾರ್ಯಕ್ಕೆ ಬಿಟ್ಟುಕೊಟ್ಟರು. ಸರ್ವ ನಾಶಕ್ಕೆ ಅದುವೇ ಕಾರಣ ಆಯಿತು ಎಂಬುದಾಗಿ ಅಪೊಸ್ತಲ ಪೌಲರು ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಕೂಡ ಇದನ್ನೇ ತಿಳಿಸಿದ್ದಾರೆ. ಹಾಗೆ ಇವತ್ತು ಅನೇಕರು ತಿಳಿದ್ರು ಏನ್ ಮಾಡ್ತಾರೆ? ಅವರು ಸ್ವಂತ ಕಡೆಗೆ
ಈ ಲೋಕದ ವಿಷಯಕ್ಕೆ ಸೈತಾನ ಕಾರ್ಯಗಳಿಗೆ ವಿಗ್ರಹಕ್ಕೆ ಹೋಗ್ತಾರೆ ಅಂತ ಇದರ ಅರ್ಥ. ಹೋಗಿದ್ದಾರೆ, ಈಗಲೂ ಅದೇ ರೀತಿ ಆಗಿದೆ. ಉದಾಹರಣೆಗೆ ನಾವು ಹಿಂದೆ ತಿಳ್ಕೊಂಡಾಗೆ ಇವತ್ತು ಒಬ್ಬೊಬ್ರು ದೇವಮಾನವರು ಅಂಥವ್ರು ಇಂಥವ್ರು ಬಹಳ ಪ್ರವಚನ ಮಾಡ್ಬೋದು, ಬಹಳ ಬುಕ್ಗಳನ್ನ ಬರಿಬೋದು, ಓದ್ಬೋದು, ಬೋಧನೆ ಮಾಡ್ಬೋದು. ಆದ್ರೆ ಅವ್ರು ಮಾಡೋದೇನು, ಅಲ್ಲಿ ಆ ಕಂಬ ಈ ಕಂಬ, ಆ ಮೂರ್ತಿ ಈ ಮೂರ್ತಿ, ಆ ಪೂಜೆ ಈ ಪೂಜೆ, ಆ ಪೂಜೆಗೆ ಅಷ್ಟು ಸಾವಿರ, ಈ ಪೂಜೆಗೆ ಇಷ್ಟು ಸಾವಿರ ಅಂತ ಹೇಳ್ಕೊಂಡು ಮಾಡ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಇವತ್ತು ತುಂಬಿ ಹೋಗಿದೆ. ಎಷ್ಟೆಷ್ಟೋ ಜನಗಳ ಹಣವನ್ನ ಇವತ್ತು ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ಕೋಟಿ ಕೋಟಿ ಖರ್ಚು ಮಾಡಿ ವಿಗ್ರಹಗಳನ್ನಿಟ್ಟು ಪೂಜಿಸ್ತಾ ಇರುವುದು. ಅಂದ್ರೆ ಇವರೆಲ್ಲರೂ ಸರ್ವನಾಶಕ್ಕೆ ಕಾರಣರಾಗಿದ್ದಾರೆ. ಸರ್ವ ಸೃಷ್ಟಿಕರ್ತನದ ದೇವರ ಪರಮಾತ್ಮನಿಗೂ ಭಗವಂತನಿಗೂ ಏನಾಗಿದ್ದಾರೆ, ಅಲ್ಲಿ ವಿರೋಧವಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಆದ್ರೆ ಅಂಥವ್ರನ್ನ ಹಿಂಬಾಲಿಸಬಾರದು. 6. ಇದಲ್ಲದೆ ಅವನು ತನ್ನ ಮಗನನ್ನು ಆಹುತಿ ಕೊಟ್ಟನು. ಕಣಿ ಹೇಳುವುದು, ಯಂತ್ರಮಂತ್ರಗಳನ್ನು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಲರ ಬಳಿಗೆ ಬಳಿಕೆ ಮಾಡುವುದು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಗೆ ಕೋಪವನ್ನು ಎಬ್ಬಿಸಿದನು. ನೋಡಿ, ತನ್ನ ಮಗನನ್ನೇ ಬಳಿ ಕೊಟ್ಟಂತೆ. ಆಮೇಲೆ ಜ್ಯೋತಿಷ ಮಾಯಾ ಮಂತ್ರಕ್ಕೆ ಹೋದ ಯಾರು, ಈ ಅರಸನೇ, ದೇವರಿಂದ ಆಯ್ಕೆ ಉಂಡಂತ ಅರಸನೇ, ಹಿಜ್ಕೀಯನ ಮಗನೇ ಅಲ್ಲಿ ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ನೋಡಿ ಎಂತ ಒಂದು ವಿಚಾರ. ಹಾಗೆ ಇವತ್ತು ಕೂಡ ಅನೇಕರು ದೇವರನ್ನ ಹಿಂಬಾಲಿಸೋರು ಏನ್ ಮಾಡ್ತಾ ಇದಾರೆ, ಮಾಯಾ ಮಂತ್ರ, ಜ್ಯೋತಿಷ, ದೆವ್ವ ಹಿಡಿಯೋರ ಹತ್ರ, ದೆವ್ವದ ಕುಣಿಯೋರ ಹತ್ರ ಆ ವಸ್ತು ಈ ವಸ್ತು, ಆ ವಾಸ್ತು ಈ ವಾಸ್ತು ಅಂತ ಹೇಳಿಕೊಂಡು ಅವರ ಹಳೆಯ ಪದ್ಧತಿಯನ್ನು ಅವರು ಬಿಡುವುದೇ ಇಲ್ಲ. ಅದನ್ನ ಸೇರಿಕೊಂಡೇ ದೇವರ ಹೆಸರು ಹೇಳಿಕೊಂಡು ಇವರು ಇವತ್ತು ನಡೆಯವರಾಗಿದ್ದಾರೆ. ಆದರೆ ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ ಅಂತ ಈ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. 7ನೇ ವಚನ. ತಾನು ಮಾಡಿಸಿದ ಅಶೇರ ವಿಗ್ರಹ ಸ್ತಂಭವನ್ನು ದೇವಾಲಯದಲ್ಲಿ ಇಡಿಸಿದನು. ಯೆಹೋವನು ಆ ಆಲಯದ ವಿಷಯದಲ್ಲಿ ದಾವೀದನಿಗೆ ಅವನ ಮಗನಾದ ಸೊಲೊಮೋನನಿಗೂ ಇಸ್ರಾಯೇಲರು ತಮಗೆ ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟ ನನ್ನ ಧರ್ಮಶಾಸ್ತ್ರದ ನಿಬಂಧನೆಗಳನ್ನು ಅನುಸರಿಸಿ ನಡೆಯುವುದಾದರೆ ನನ್ನ ನಾಮ ಮಹತ್ವ ದೇವಾಲಯದಲ್ಲಿ ಇಸ್ರಾಯೇಲರ ಎಲ್ಲ ಊರುಗಳಲ್ಲಿಯೂ ನನಗೆ ಇಷ್ಟವಾಗಿರುವ ಯೆರೂಸಲೇಮಿನಲ್ಲಿಯೂ ಸದಾಕಾಲವಿರುವುದು. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೇವರು ಖಂಡಿತವಾಗಿ ನಾನು ದಾವೀದನಿಗೂ ಸೊಲೊಮೋನನಿಗೂ ಇಸ್ರಾಯೇಲರಿಗೂ ತಮಗೆ ಮೋಶೆ ಮುಖಾಂತರ ಕೊಟ್ಟಂತ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ, ಅಂದ್ರೆ 10 ದಶಾಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದಾದರೆ, ಅದೇ ರೀತಿ ಜೀವಿಸುವುದಾದರೆ, ಎಲ್ಲ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವುದಾದರೆ, ಅವರಲ್ಲಿಯೂ ಆ ಊರುಗಳಲ್ಲಿಯೂ ಅವರ ಸಂಸಾರದಲ್ಲಿ ಎಲ್ಲವೂ ಅಲ್ಲಿ ಏನಾಗ್ತದೆ, ಸದಾ ಕಾಲದಲ್ಲಿ ಇಷ್ಟವಾಗಿರುವ ಊರುಗಳಲ್ಲಿಯೂ ಸದಾ ಕಾಲ ಇರುವುದು. ಅಂದ್ರೆ ಅಂಥವರ ಮೇಲೆ ಮಾತ್ರ ದೇವರ ಆಶೀರ್ವಾದ. ಇಲ್ಲದ್ರೆ ದೇವರು ಅಂತ ಹೇಳ್ಬೋದು, ಇವತ್ತು ಯೇಸು ಅಂತ ಹೇಳ್ಬೋದು, ಪರಮೇಶ್ವರ ಯೆಹೋವ ಅಂತ ಹೇಳ್ಬೋದು, ಸರ್ವೇಶ್ವರ ಅಂತ ಹೇಳ್ಬೋದು, ಪರಮೇಶ್ವರ ಅಂತ ಹೇಳ್ಬೋದು, ಜಗದೀಶ್ ಅಂತಲೂ ಹೇಳ್ಬೋದು, ಶ್ರೀಮನ್ನಾರಾಯಣ ಅಂತಲೂ ಹೇಳ್ಬೋದು, ಶ್ರೀಕೃಷ್ಣ ಪರಮಾತ್ಮ ಅಂತಲೂ ಹೇಳ್ಬೋದು, ಅಲ್ಲಾಹ್ ಅಕ್ಬರ್ ಅಂತಲೂ ಹೇಳ್ಬೋದು. ಆದರೆ ದೇವರ ವಾಕ್ಯಗಳನ್ನ ತಿಳಿದುಕೊಂಡು ಸದಾ ನಡೆಯುವುದಾದರೆ ಆ ಮನೆಗೂ ಅವರಿಗೂ ಆ ಊರಿಗೂ ಅಲ್ಲಿ ಒಂದು ದೇವರ ಆಶೀರ್ವಾದ ಯಾವಾಗಲೂ ಇರ್ತದೆ. ಇಲ್ಲೇ ಇದ್ರೆ ಅದಕ್ಕೆ ವಿರುದ್ಧವಾಗಿ ಎಷ್ಟೇ ದೇವರಂತ ಹೇಳಿಕೊಂಡ್ರು, ಏನೇ ಮಾಡಿದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದ್ರೆ ಅಂಥವರಲ್ಲಿ ದೇವರ ಆಶೀರ್ವಾದ ಯಾವಾಗಲೂ ಇರುವುದಿಲ್ಲ ಅಂತ ಇದರ ಅರ್ಥ. ಇಸ್ರೇಲರು ಇನ್ನು ಮುಂದೆ ದೇಶಭ್ರಷ್ಟರಾಗಿ ಅಲೆದಾಡದೆ ತಮ್ಮ ಪಿತೃಗಳಿಗೆ ಕೊಡಲ್ಪಟ್ಟ ದೇಶದಲ್ಲೇ ವಾಸವಾಗಿರುವಂತೆ ಮಾಡುವೆನು ಎಂದು ಹೇಳಿದ್ದನು. ನನ್ನ ವಾಕ್ಯಗಳಿಗೆ ಸರಿಯಾಗಿ ನಡ್ಕೊಂಡ್ರೆ ಮಾತ್ರ ಅವರು ದೇಶಭ್ರಷ್ಟರಾಗಿ ನಡೆಯುವುದಿಲ್ಲ. ಆ ದೇಶದಲ್ಲಿ ಅವರನ್ನು ನಾನು ಆಶೀರ್ವದಿಸುತ್ತೇನೆ ಅಂತಂದ್ರೆ ದೇವರು ದರ್ಶನ ಕೊಟ್ಟ ಮೇಲೆ ಸರಿಯಾಗಿ ವಾಕ್ಯಕ್ಕೆ ವಿಧೇಯರಾಗಿ ನಡೆದ್ರೆ. ಇಲ್ಲದಿದ್ರೆ ಕಷ್ಟ ಸಂಕಟ ದುಃಖಗಳಿಂದ ಹೊರಬರಲು ಸಾಧ್ಯವಿಲ್ಲ. ವಿರೋಧಿಗಳ ಕೈಗೆ ಒಪ್ಪಿಸಿಬಿಡ್ತಾರೆ. ಪ್ರಾಣಿ ಪಕ್ಷಿಗಳು ಬೆಳೆಗಳು ಕೂಡ ಉದ್ಧಾರ ಆಗೋದಿಲ್ಲ. ಮನುಷ್ಯರಿಗೂ ಶಾಂತಿ ಸಮಾಧಾನ ಇರುವುದಿಲ್ಲ. ಅವರ ಮಕ್ಕಳಿಗೂ ಕೂಡ ಬಹಳ ಅಲ್ಲಿ ಆ ಒಂದು ಹಿರಿಯರ ಪಾಪ ಅಂತವರ ಮೇಲೆ ಕೂಡ ಬರುತ್ತದೆ ಎಂಬುದಾಗಿ ಹಿಂದೆ ಕೂಡ ನಾವು ಇದನ್ನ ತಿಳಿದುಕೊಂಡಿದ್ದೇವೆ. ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ಆ ವಾಕ್ಯಗಳು ಇವು ಕಾರ್ಯ ಮಾಡಿದವೆ, ಇವತ್ತು ಕೂಡ ಮಾಡ್ತಾ ಇದ್ದೇವೆ. ಆದ್ದರಿಂದ ಬಹಳ ಎಚ್ಚರವಿರಬೇಕು. 9ನೇ ವಚನ. ಆದರೆ ಇಸ್ರಾಯೇಲರು ಆತನ ಮಾತನ್ನು ಕೇಳದೆ ಮನಸ್ಸೆಯಿಂದ ಪ್ರೇರಿತರಾಗಿ ತಮ್ಮ ಮುಂದೆ ಯೆಹೋವನಿಂದ ಸಂಸ್ಕೃತರಾದ ಅನ್ಯ ಜನಾಂಗಗಳಿಂತಲೂ ದುಷ್ಟರಾದರು.
ಆದರೂ ಇಸ್ರೇಲರು ಏನ್ ಮಾಡಿದ್ರು, ದೇವರ ಮಾತನ್ನ ಕೇಳದೆ ಈ ಅನ್ಯ ಜನಾಂಗಗಳಿಂದ ವಿಗ್ರಹಾಧನೆ, ಮಾಯ ಮಂತ್ರ, ಲೋಕದ ವಿಷಯಗಳಿಗೆ ಹೋಗಿ ಅನ್ಯ ದೇವರಿಂದ ದರ್ಶನವಾಗದಂತ, ದೇವರನ್ನು ತಿಳಿಯದಂತ ಜನಗಳಿಗಿಂತಲೂ ಕೆಟ್ಟವರಾದರು. ಅಂದರೆ ಅವರನ್ನು ಇವರು ಮೀರಿಸಿದರು. ದೇವರಿಗೆ ವಿರುದ್ಧವಾದ ಕಾರ್ಯ ವಿಗ್ರಹಾಧನೆ, ಮಾಯ ಮಂತ್ರ ಅಂದ್ರೆ 10 ಆಜ್ಞೆಗಳಿಗೆ ವಿರುದ್ಧವಾಗಿಯೇ ನಡೆದುಕೊಂಡ್ರು. ದೇವರ ಮಾತಿಗೆ ವಿರುದ್ಧವಾಗಿ ಇವರು ನಡ್ಕೊಂಡ್ರು. ಇವತ್ತು ಕೂಡ ಅನೇಕರು ಇದೇ ರೀತಿಯಾಗಿದ್ದಾರೆ. ಅನೇಕ ಸೇವಕರು ಕೂಡ ಜನಗಳನ್ನ ಮೆಚ್ಚಿಸಿ ಅವರವರ ಲಾಭಕ್ಕೋಸ್ಕರ ಸುಳ್ಳು ಹೇಳಿ ಜನಗಳನ್ನ ಇವತ್ತು ನಾಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಂತವರೆಲ್ಲರ ಮೇಲೆ ದೇವರ ಕೋಪ ಇಳಿದು ಬಂದಿದೆ, ಬರುತ್ತಲೇ ಇದೆ. ಸತ್ಯಸಂಧತೆಯನ್ನು ತಿಳಿಸೋದೇ ಇಲ್ಲ. 10ನೇ ವಚನ. ಆಗ ಯೆಹೋವನು ತನ್ನ ಸೇವಕನಾದ ಪ್ರವಾದಿಗಳ ಮುಖಾಂತರವಾಗಿ ಯೆಹೂದ್ಯರ ಅರಸನಾದ ಮನಸ್ಸೆಯ ಮುಂಚೆ ಇದ್ದ ಅಮೋರಿಯರ ಕೃತ್ಯಗಳಿಗಿಂತ ಹಾಸ್ಯವಾದ ಕೃತ್ಯಗಳನ್ನು ನಡೆಸಿದರಿಂದಲೂ ವಿಗ್ರಹಗಳಿಂದ ಯೆಹೂದ್ಯರನ್ನು ಪಾಪಕ್ಕೆ ಪ್ರೇರೇಪಿಸಿದರಾದ್ದರಿಂದಲೂ ಇಸ್ರೇಲ್ ದೇವರಾದ ಯೆಹೋವನೆಂಬ ನಾನು ಯೆರೂಸಲೇಮಿನವರ ಮೇಲೆಯೂ ಯೆಹೂದವರ ಮೇಲೆಯೂ ಕೇಡನ್ನು ಬರಮಾಡುವೆನು. ಅದನ್ನು ಕೇಳುವವರ 2 ಕಿವಿಗಳು ಮೊರ್ರೆ ಎನ್ನುವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಯಾರು ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆದ್ರೋ ಅವರ ಮೇಲೆ ಬಹಳ ಕೇಡನ್ನ ಬರಮಾಡ್ತೇನೆ. ಇದನ್ನು ಬೇರೆಯವರು ಕೇಳಿದಾಗಲೂ ಅಯ್ಯೋ ಹೀಗಾಯ್ತಾ ಅತ್ಯಾಶ್ಚರ್ಯ ಪಡೆಯಬೇಕೆಂಬುದಾಗಿ ಇವತ್ತು ಕೂಡ ಹಾಗೆ ವಿರುದ್ಧವಾಗಿ ನಡ್ಕೊಂಡವರಿಗೆ ಬಹಳ ಕಷ್ಟ, ಸಂಕಟ, ದುಃಖ, ಕಠಿಣಗಳು ಬರ್ತಾ ಇವೆ. ಅದನ್ನು ತಿಳಿದವರು, ದೇವರಿಂದ ಆಯ್ಕೆಗೊಂಡವರು ಸರಿಯಾದ ಸಾಕ್ಷಿಗಳು ಹೇಳಿದಾಗ ಬೇರೆಯವರಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಆದ್ದರಿಂದ ಬಹಳ ಎಚ್ಚರ, ಅವರ ಮೇಲೆ ಕೇಡನ್ನ ಬರಮಾಡುವೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಆದ್ದರಿಂದ ದೇವರಿಂದ ದರ್ಶನ ಹೊಂದಿದವರೇ ಅಂದರೆ ದೇವರ ಮಾತು ಯಾರ ಕಿವಿಗೆ ಬಿತ್ತು ಅಂತವರು, ಮತ್ತೆ ಸರಿಯಾಗಿ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ ಅಂತವರು ಬಹಳ ಎಚ್ಚರವಾಗಿರಬೇಕು. ತಪ್ಪಿದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. 13ನೇ ವಚನ. ನೂಲು ಮುಟ್ಟುಗೋಲು ಇವುಗಳಿಂದಲೂ ಎಂಬಂತೆ ಸಮಾರ್ಯವನ್ನು ಆಹಾಬನ ಮನೆಯನ್ನು ನೆಲಸಮ ಮಾಡಿಬಿಟ್ಟೆನಲ್ಲ. ಯೆರೂಸಲೇಮಿನ ಅವುಗಳಂತೆ ಮಾಡುವೆನು. ಒಬ್ಬನು ಪಾತ್ರೆಯನ್ನು ಒರೆಸಿ ಡಬ್ಬು ಹಾಕುವ ಮೇರೆಗೆ ನಾನು ಯೆರೂಸಲೇಮನ್ನು ಒರೆಸಿ ಡಬ್ಬು ಹಾಕುವೆನು. ನೋಡಿ, ಅಲ್ಲಿ ಏನೂ ಇಲ್ಲದೆ ಮಾಡುವೆನು ಅಂತ ಇದರ ಅರ್ಥ. ದರ್ಶನ ಕೊಟ್ಟೆ, ನಡೆಸ್ತಾ ಬಂದೆ, ಅವರಿಗೆ ಎಲ್ಲ ರೀತಿಯಲ್ಲಿ ನಾನು ಉಪಕಾರವನ್ನ ಮಾಡಿದೆ. ಆದರೂ ನನ್ನ ಮಾತಿಗೆ ಅವರು ಕಿವಿಕೊಡಲಿಲ್ಲ. ಕಡೆಗೆ ಅಲ್ಲಿ ಏನೂ ಇಲ್ಲದೆ ಮಾಡುವೆನು ಅಂತವರನ್ನಂದ್ರೆ ಕೋಪದಲ್ಲಿ ಆ ರೀತಿ ಮಾಡ್ತೇನೆ ಅಂತ ಅದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 16ನೇ ವಚನ. ಮನಸ್ಸೆಯು ಯಹೂದ್ಯರನ್ನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡ ಪ್ರೇರೇಪಿಸಿದಲ್ಲದೆ ಯೆರೂಸಲೇಮಿನೆಲ್ಲ ನಿರಪರಾಧ ರಕ್ತದಿಂದ ತುಂಬಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನ್ಯಾಯ ಮಾಡಿದ್ರಿಂದ ನೋಡಿ, ಯೆರೂಸಲೇಮನ್ನು ದೇವರೇ ಆರಿಸಿಕೊಂಡರು. ಆದ್ರಲ್ಲಿ ಕಡೆಗೆ ಅವರು ದೇವರು ಆರಿಸಿಕೊಂಡಂತ ಅರಸರುಗಳು ಜನರನ್ನು ನಡೆಸಿದಿಕ್ಕೆ ಅಲ್ಲಿ ಅವರನ್ನು ವಿರೋಧಿಗಳ ಕೈಗೆ ಒಪ್ಪಿಸಿ ಯುದ್ಧ ಬರಮಾಡಿ ರಕ್ತದಿಂದ ತುಂಬಿಸಿದನು. ಸಂಪೂರ್ಣ ವಿರುದ್ಧವಾದ ರಕ್ತ ಹರಿದು ಹೋಯಿತು. ಹಾಗೆ ಇವತ್ತು ಕೂಡ ನಾನಾ ಯುದ್ಧಗಳು, ಹೊಡೆದಾಟಗಳು ಎಲ್ಲ ರಕ್ತ ಚೆಲ್ಲುವುದು ಕಾರಣ ಏನಾಗಿದೆ? ಅಲ್ಲಿ ದೇವರಿಗೆ ವಿರುದ್ಧವಾಗಿ ನಡೆದವರ ರಕ್ತವು ಭೂಮಿಯ ಮೇಲೆ ಚೆಲ್ಲಲ್ಪಡುತ್ತದೆ. ಅದೇ ರಾಜ್ಯಕ್ಕೆ ರಾಜ್ಯ, ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧಗಳು ನಡೆಯುವಂಥದ್ದು. ಆಮೇಲೆ ಒಂದು ಮನೆಯಲ್ಲಿ ಇರ್ಬೋದು, ಊರೊಳಗೆ ಇರ್ಬೋದು, ಹೊಡೆದಾಟ ರಕ್ತಗಳು ಚೆಲ್ಲುವಂಥದ್ದು ದೇವರಿಗೆ ವಿರುದ್ಧವಾಗಿರುವುದನ್ನ ಆ ರೀತಿ ವಿರೋಧಿಗಳ ಕೈಗೆ ಒಪ್ಪಿಸುತ್ತಾರೆ ಅಂತ ದೇವರಿಗೆ ವಿರುದ್ಧವಾಗಿ ನಡೆದವರನ್ನ ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ ಅಂತೇಳಿ ನಾವು ಹಿಂದಿನಿಂದ ತಿಳಿದುಕೊಂಡು ಬಂದಿದ್ದೇವೆ. ಇದುವೇ ಇವತ್ತು ಈ ರೀತಿ ಮನುಷ್ಯರ ರಕ್ತವು ಸುರಿಯಲು ಕಾರಣ. ಅಂದ್ರೆ ದೇವರ ಕೋಪ ಅದು ಎಂಬ ಅರ್ಥ. 17. ಮನಸ್ಸೆಯು ಉಳಿದ ಚರಿತ್ರೆಯು ಅವರ ಎಲ್ಲಾ ಕ್ರಿಯೆಗಳು, ಅವರು ಮಾಡಿದ ಪಾಪ ಕೃತ್ಯಗಳು ಯೆಹೂದ ರಾಜರ ಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಅವನು ಪಿತೃಗಳ ಬಳಿ ಸೇರಲು ಅವನ ಶವವನ್ನು ಅವನ ಅರಮನೆಯಲ್ಲಿರುವ ಉಜ್ಜನ ವನದಲ್ಲಿ ಸಮಾಧಿ ಮಾಡಿದ್ರು. ಅವನಿಗೆ ಬದಲಾಗಿ ಅವನ ಮಗನಾದ ಆಮೋನನು ಅರಸನಾದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮನಸ್ಸೈ ಕೂಡ ಹೋದ, ಕಡೆಗೆ ಅವನ ಮಗನನ್ನು ಅಲ್ಲಿ ಅರಸನನ್ನಾಗಿ ಮಾಡಿದ್ರು. ದೇವರು ಅರಸನನ್ನಾಗಿ ಮಾಡಿದ್ರು. ಹಾಗೆ ಇವತ್ತಿನ ಈಗ ನಾವು ತಿಳಿದಿರುವಂತ ಸಂದೇಶ, ದೇವರಿಗೆ ಇದನ್ನು ಬಹಳ ದಿವಸಗಳಿಂದ ತಿಳಿದುಕೊಂಡಲೇ ಬರ್ತಾ ಇದ್ದೇವೆ. ಮತ್ತು ಆ ವಿಷಯವನ್ನ ದೇವರು ನಮಗೆ ತಿಳಿಪಡಿಸ್ತಿರುವುದು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನಾವು ಬದಲಾಗಲು, ದೇವರು ನಮ್ಮ ಮೇಲೆ ಮಾಡಿದ ಕಾರ್ಯವನ್ನು ನಾವು ಮರೆತು
ಈ ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರು, ಗುರೂಜಿಗಳು, ಸ್ವಾಮೀಜಿಗಳು, ಪಾಸ್ಟರ್ಗಳು, ಫಾದರ್ಗಳು ಅಂತ ಹೇಳಿಕೊಂಡು, ಬ್ರಾಹ್ಮಣರು, ಮಠಾಧೀಶರು ಅಂತ ಹೇಳಿಕೊಂಡು, ಯಾವುದೇ ಧರ್ಮದಲ್ಲಿ ಯಾವುದೇ ಗ್ರಂಥದಲ್ಲಿ ಕೂಡ ಓದಿ ತಿಳಿದುಕೊಂಡಾಗ ಅವರ ವಿರುದ್ಧ ಅವರು ನಡೆದ ಹಾಗೆ ನಾವು ನಡೆಯಬಾರದು. ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಾಗ ಮಾತ್ರ ಆ ಕುಟುಂಬದಲ್ಲಿ ಆಶೀರ್ವಾದ ಹೊಂದುತ್ತದೆ, ಅವರ ಮಕ್ಕಳು ಕೂಡ ಆಶೀರ್ವಾದ ಹೊಂದುತ್ತಾರೆ. ಇಲ್ಲದ್ರೆ ಈಗ ತಿಳಿದ ಹಾಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ. 2 ಅರಸು 21:19. ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಯೊಟ್ಟ ಊರಿನವಳು ಹರೂಚನ ಮಗಳು ಆದ ಮೆಶುಲ್ಲೆಮೆತ್ ಎಂಬಾಕೆಯು ಅವನ ತಾಯಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಮನಸ್ಸಿನ ಕಾಲ ಮುಗಿಯಿತು. ಅವನ ಮಗ ಆಮೋಸನನ್ನು ದೇವರು ಏನ್ ಮಾಡಿದ್ರು ಅಲ್ಲಿ? ಆಮೋನನನ್ನು ಅರಸನಾಗಿ ಮಾಡಿದ್ರು. 22 ವರ್ಷದಲ್ಲಿ ಅವನನ್ನು ಯೆರೂಸಲೇಮಿಗೆ ಅರಸನನ್ನಾಗಿ ಮಾಡಿದ್ರು. ಹೀಗೆ ಇಲ್ಲಿ ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ, ಒಂದೊಂದು ಯೌವನಸ್ಥರನ್ನೇ ದೇವರು ಅಧಿಕಾರಕ್ಕೆ ಏರಿಸ್ತಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತವರು ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆದುಕೊಳ್ತಾರೆ. ಚಿಕ್ಕ ಮಕ್ಕಳಲ್ಲೇ ಯೌವನಸ್ಥರದಲ್ಲೇ ದೇವರು ಆರಿಸಿಕೊಳ್ತಾರೆ ಅಂತ ಇದನ್ನು ತಿಳಿದುಕೊಳ್ಳಬೇಕು. 20ನೇ ವಚನ. ಅವನು ತನ್ನ ತಂದೆಯಾದ ಮನಸ್ಸೆಯ ಮಾರ್ಗದಲ್ಲಿಯೇ ನಡೆದು ಯೌವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ನೋಡಿ, ಅವನು ಕೂಡ ಏನ್ ಮಾಡಿದ? ತನ್ನ ಅಪ್ಪ ಯಾವ ಮಾರ್ಗದಲ್ಲಿ ಹೋದ ಅದೇ ಮಾರ್ಗದಲ್ಲಿ ಹಿಜ್ಕೀಯನು ಹಾಗೆ ಆದ. ಹಿಂದಿನ ಅರಸರು ಕೂಡ ಅದೇ ರೀತಿಯಾದ್ರು. ಅಲ್ಲಿಂದ ಹಿಜ್ಕೀಯ ಬಂದ, ಮನಸ್ಸೆ ಬಂದ. ಈಗ ಇವನು ಕೂಡ ಏನಾದ? ತಂದೆಯ ದೇವರಿಗೆ ವಿರುದ್ಧವಾಗಿ ನಡೆದಂತಹ ದಾರಿಯನ್ನು ಮಗನು ಬಿಡ್ಲಿಲ್ಲ. ಹಾಗೆ ಅದೇ ರೀತಿ ಇವತ್ತು ಕೂಡ ಏನಾಗ್ತದೆ? ಒಬ್ಬರಿಂದ ಒಬ್ರು ಇದೇ ರೀತಿಯಾಗಿ ಮುಂದುವರಿಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 21. ತನ್ನ ಪೂರ್ವಿಕರ ದೇವರಾದ ಯೆಹೋವನನ್ನು ಆತನು ಮೆಚ್ಚುವ ಮಾರ್ಗವನ್ನು ಬಿಟ್ಟು ತನ್ನ ತಂದೆಯ ಮಾರ್ಗದಲ್ಲಿ ನಡೆದು ಅವನು ಪೂಜಿಸಿದ ವಿಗ್ರಹಗಳನ್ನು ತಾನು ಪೂಜಿಸಿ ಅವುಗಳಿಗೆ ಅಡ್ಡ ಬಿದ್ದನು. ಅಪ್ಪನ ದಾರಿಯಲ್ಲೇ ದೇವರಿಗೆ ವಿರುದ್ಧವಾಗಿ ಮಗ ಕೂಡ ನಡೆದ. ಮಗನು ಕೂಡ ಬದಲಾಗಲಿಲ್ಲ. 23. ಅವನ ಸೇವಕರು ಅವನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಅವನನ್ನು ಅರಮನೆಯಲ್ಲಿಯೇ ಕೊಂದರು. ನೋಡಿ, ಆಮೋನನ ಸೇವಕರುಗಳು ಏನ್ ಮಾಡಿದ್ರು? ಅವನ ಅರಮನೆಯಲ್ಲಿ ಅವನನ್ನೇ ಕೊಂದು ಹಾಕಿದರು. ಇವನು ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾನೆಂಬುದಾಗಿ ಆಗಿರಬಹುದನ್ನು ಕೊಂದು ಹಾಕಿದರು. ಅಲ್ಲಿ ಅವನ ಸೇವಕರಿಗಿಂದಲೇ ಅವನಿಗೆ ಶಿಕ್ಷೆಯಾಯಿತು. ಆಗ ದೇವರು ಯಾರನ್ನ ಆರಿಸಿಕೊಳ್ತಾರೋ ಅವರ ವಿರುದ್ಧವಾಗಿ ನಡೆದಾಗ ಅವರ ಸೇವಕರುಗಳಿಂದಲೇ ಅಂತವರು ಹತರಾಗ್ತಾರೆ. ಇದು ಕೂಡ ಇವತ್ತು ಎಷ್ಟೋ ಆಗಿ ಹೋಗಿದೆ, ಆಗ್ತಲೇ ಇದೆ. ಇವತ್ತು ಉದಾಹರಣೆಗೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಆಗಿರಬಹುದು, ಒಂದೊಂದು ಅಧಿಕಾರಿಗಳನ್ನು ಒಬ್ಬೊಬ್ಬರನ್ನ ದೇವರು ನೇಮಿಸಿದಾಗ ಅವರ ವಿರುದ್ಧವಾಗಿ ಹೋದಾಗ ಅವರ ಸೇವಕರಿಂದಲೇ ರಕ್ಷಣೆ ಇದ್ದವರೇ ಅವರನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಕೊಲೆ ಮಾಡ್ತಾ ಇದ್ದಾರೆ. ಅದು ಕಾರಣ ದೇವರ ಒಂದು ಕೋಪವಾಗಿದೆ. 24. ಆದರೆ ದೇಶದ ಜನರು ಒಳಸಂಚು ಮಾಡಿದವರನ್ನೆಲ್ಲ ಕೊಂದು ಹಾಕಿ ಆಮೋನನಿಗೆ ಬದಲಾಗಿ ಅವನ ಮಗನಾದ ಯೋಷಿಯನ್ನು ಅರಸನನ್ನಾಗಿ ಮಾಡಿದರು. ನೋಡಿ, ಅಲ್ಲಿ ಅವನನ್ನು ಕೂಡ ಕೊಂದು ಹಾಕುವಾಗೆ ಆಯಿತು. ಕಡೆಗೆ ಅವನ ಮಗನು ಅರಸನಾದ. ಆಮೋನನ ಉಳಿದ ಚರಿತ್ರೆ, ಅವನ ಕೃತ್ಯಗಳು ಯಹೂದ ರಾಜರ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಅವನ ಶವವನ್ನು ಉಜ್ಜನ ವನದಲ್ಲಿ ಸಮಾಧಿ ಮಾಡಿದರು. ಅಲ್ಲಿ ಅವನು ಮೊದಲೇ ತನಗೋಸ್ಕರ ಒಂದು ಸಮಾಧಿಯನ್ನು ಸಿದ್ಧಪಡಿಸಿದ್ದನು. ಅವನಿಗೆ ಬದಲಾಗಿ ಅವನ ಮಗನಾದ ಯೋಷಿಯನು ಅರಸನಾದನು. ಅವನನ್ನು ಕೂಡ ಸತ್ತವನಲ್ಲಿ ಸಮಾಧಿಯಾದ. ಹಾಗೆ ಇವತ್ತು ದೇವರು ಒಬ್ಬೊಬ್ಬರನ್ನು ಅವರ ಮಕ್ಕಳವರ ಸಂತಾನದಲ್ಲಿ ಆರಿಸಿಕೊಂಡು ಬರ್ತಾ ಇರ್ತಾರೆ. ವಿರುದ್ಧವಾದವರಿಗೆ ಸರಿಯಾದ ಶಿಕ್ಷೆ ಇವತ್ತು ಕೂಡ ಇದನ್ನ ನಾವು ಮಾಡುವುದಾದ್ರೆ ಅಪ್ಪಂದಿರು ನಡೆದ ಮಾರ್ಗದಲ್ಲಿ ಮಕ್ಕಳು, ಅವರ ಮಕ್ಕಳು ಅದೇ ರೀತಿ ಇವತ್ತು ಎಲ್ಲಾ ಕಾರ್ಯಗಳು ನಡೆದು ಹೋಗ್ತಾ ಇದೆ. ಕೇಳೋದು ಸಂತಾನ ಫಲ, ರಕ್ತದ ಗುಣ ಎಂಬುದಾಗಿ. ಹಾಗೆಯೇ ಎಂದರೆ ಇದೆಲ್ಲ ಶಾಪಗ್ರಸ್ತ ಸಂತಾನವಾಗಿದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಬಹಳ ಎಚ್ಚರವಾಗಿರಬೇಕು. ಯೆಹೆಜ್ಕೇಲ 18ನೇ ಅಧ್ಯಾಯವನ್ನು ಓದುವಾಗಲೂ ಕೂಡ ಅಪ್ಪಂದಿರು ಈ ರೀತಿ ತಪ್ಪು ಮಾಡಿದ್ರು, ಬಹಳ ಶಿಕ್ಷೆಗೆ ಒಳಗಾದರು ಅಂತೇಳಿ ದೇವರಿಂದ ಆಯ್ಕೆಯಾದಂತಹ ಸೇವಕರುಗಳ ಮುಖಾಂತರ ತಿಳಿಸಿದಾಗ ಮಗ ಅಂದ್ರೆ ಮಕ್ಕಳು ಆ ಮಾರ್ಗವನ್ನ ಬಿಟ್ಟು, ಅಂದ್ರೆ ಗಂಡು ಮಕ್ಕಳು ಆ ಮಾರ್ಗವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆದರೆ ಅಪ್ಪಂದಿರ ಪಾಪವಲ್ಲಿ ಬರುವುದಿಲ್ಲ. ಒಂದು ವೇಳೆ ಮಕ್ಕಳ ಪಾಪವನ್ನು ಬಿಡದೆ ಹೋದ್ರೆ ಖಂಡಿತವಾಗಿ ಅಪ್ಪಂದಿರ ಪಾಪ ಗಂಡು ಮಕ್ಕಳ ಮೇಲೆ ಅಲ್ಲಿ ಬರುತ್ತದೆ ಅಂತೇಳಿ ಇದುವೇ ಒಂದು ಅರ್ಥವಾಗಿದೆ. ಹಾಗೆ ಪ್ರತಿಯೊಬ್ಬರು ಪಶ್ಚಾತ್ತಾಪ ಪಡಲೇಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ
ಎರಡು ಅರಸು 21ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 22ನೇ ಅಧ್ಯಾಯ 8ರಿಂದ. ದೇವರ ನಮಗೆ ಸ್ತೋತ್ರವಾಗಲಿ. ಎರಡು ಅರಸು 22:8. ಮಹಾಯಾಜಕನಾದ ಹಿಲ್ಕೀಯನು ಲೇಖಕನಾದ ಶಾಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಓದಿದನು. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿಂದ ಏನಾಯ್ತು ನೋಡಿ, ಇಲ್ಲಿ ನೋಡುವಾಗ ಈ ಯೆಶಾಯನು ಕೂಡ ಹಾಗೆ ಏನಾಯ್ತು, ಅದೇ ರೀತಿಯಾಗಿ ಅಲ್ಲಿ ಹಿಲ್ಕೀಯನು ಒಬ್ಬ ಲೇಖಕನು ಶಾಫಾನನಿಗೆ ಯೆಹೋವನ ಆಲಯದಲ್ಲಿ ಮಹಾಯಾಜಕನಾದ ಶಾಫಾನನು ಹಿಲ್ಕೀಯನು ಲೇಖಕನಾದ ಶಾಫಾನನಿಗೆ ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಅದನ್ನು ಓದಿದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅಲ್ಲಿವರೆಗೆ ಯಾರಿಗೂ ಸಿಕ್ಕಿರಲಿಲ್ಲ. ದೇವಾಲಯದಲ್ಲಿ ಜೆರುಸಲೇಮಿನಲ್ಲಿ ಧರ್ಮೋಪದೇಶ ಗ್ರಂಥ ಅಂದರೆ 10 ದಶಾಜ್ಞೆಗಳು. ಅಂದರೆ ಏನಾಗ್ತದೆ, ಆದಿ ಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ ಅದುವೇ ಧರ್ಮೋಪದೇಶ. 10 ದಶಾಜ್ಞೆಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಅದು ಅವನಿಗೆ ಅಲ್ಲಿ ಸಿಕ್ತು. ಅವನು ಇದನ್ನು ಮಾಡಿದ. ಶಾಫಾನ ಅದನ್ನ ಓದಿದನು. ಲೇಖಕನು ಅಂದ್ರಲ್ಲಿ ಆ ಕಚೇರಿಯ ಕೆಲಸದವನು ಓದಿದನು. 9. ಅನಂತರ ಅವನು ಹಿಂದಿರುಗಿ ಅರಸನ ಬಳಿಗೆ ಹೋಗಿ, ನಿನ್ನ ಸೇವಕರು ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ದೇವಾಲಯದ ಕೆಲಸವನ್ನು ಮಾಡಿಸುವ ಮುಖ್ಯಸ್ಥನಿಗೆ ಒಪ್ಪಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಅದಲ್ಲದೆ ಯಾಜಕನಾದ ಹಿಲ್ಕೀಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ ಓದಿದನು. ಅಲ್ಲಿ ದೇವಾಲಯದ ಹಣವನ್ನು ಕೊಡಲಿ, ಅಲ್ಲಿ ಕೆಲಸ ಮಾಡೋರು ಏನ್ ಮಾಡಿದ್ರು, ಅದನ್ನ ಹಣವನ್ನು ಸಂಪೂರ್ಣವಾಗಿ ಅದನ್ನು ದೇವಾಲಯದ ಮುಖ್ಯಸ್ಥನಿಗೆ ಒಪ್ಪಿಸಿದ್ದಾರೆ. ಅದಲ್ಲದೆ ನನಗೂ ಒಂದು ಗ್ರಂಥ ಸಿಕ್ಕಿತು ಎಂದು ಹೇಳಿ ಅರಸನ ಮುಂದೆ ಅದನ್ನು ಓದಿದನು. ಯಾರ ಮುಂದೆ? ಯೋಷೀಯ ಅರಸನ ಮುಂದೆ ಅದನ್ನ ಓದಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಣವನ್ನು ಮುಖ್ಯಸ್ಥರಿಗೆ ಒಪ್ಪಿಸಿದನು. ಆಗಲಿ ಅರಸನಿಗೆ ಅದು ಗೊತ್ತಿಲ್ಲ. ಆಮೇಲೆ ಈ ಶಾಫಾನ ಏನ್ ಮಾಡದ, ಈ ಧರ್ಮಗ್ರಂಥ ಶಾಸ್ತ್ರವನ್ನ ಯೋಷೀಯನ ಮುಂದೆ ಓದಿದ. ಅಲ್ಲಿಂದ ಏನಾಯ್ತು ನೋಡೋಣ. ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು, ಯಾಜಕನಾದ ಹಿಲ್ಕೀಯನು, ಶಾಫಾನನ ಮಗನಾದ ಅಹೀಕಾಮ್, ಮಿಕಾಯನ ಮಗನಾದ ಅಕ್ಬೋಬ್, ಲೇಖಕನಾದ ಶಾಫಾನ್, ತನ್ನ ಹಸ್ತಕನಾದ ಅಸಾಯ ಎಂಬುವರಿಗೆ ತಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಗೊಳ್ಳದೆಯೂ ಹೋದುದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಗುರಿಯಾಗಿದ್ದೇವೆ ಅಂತ ಹೇಳಿದ್ರು. ನಮಗೆ ಸ್ತೋತ್ರ. ಆಗ ಇವರಿಗೆ ಸರಿಯಾಗಿ ಅರ್ಥವಾಯಿತು. ಅಲ್ಲಿಂದ ಇವರು ದೇವರು ಅರಸನನ್ನಾಗಿ ಮಾಡಿದ್ರು. ಅವ್ರ ಹಿರಿಯರು ಏನ್ ಮಾಡಿದ್ರು, ಇವರಿಗೆ ಧರ್ಮೋಪದೇಶವನ್ನ ಬೋಧಿಸಲಿಲ್ಲ. ಆದ್ರಿಂದ ದೇವಾಲಯದಲ್ಲಿ ಜೆರುಸಲೇಮಿನಲ್ಲಿ ಇದ್ರು ಕೂಡ ಇವರ ಇಷ್ಟ ಪ್ರಕಾರ ವಿಗ್ರಹ ಪೂಜಾ ಕ್ರಮಗಳಿಗೆ ಇವರು ಸೈತಾನ ಕಾರ್ಯಕ್ಕೆ ಒಳಗಾಗಿದ್ರು. ಯಾವಾಗ ಧರ್ಮೋಪದೇಶ ಇವರ ಕೈಗೆ ಸಿಕ್ತು, ಅದು ಓದಿದಾಗ ತಮ್ಮ ತಪ್ಪುಗಳೆಲ್ಲ ಇವರಿಗೆ ಅರ್ಥವಾಯಿತು. ನಾವು ಬಹಳ ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ, ದೇವರ ಮಾತು ಹೇಳ್ತಾ ಇದ್ದೇವೆ ಅಂತೇಳಿ. ಆಗ ದೇವರ ವಿಷಯಗಳು ಅವ್ರಿಗೆ ಗೊತ್ತಾಯಿತು. ಅವರು ತಮ್ಮ ಬಟ್ಟೆಗಳನ್ನೆಲ್ಲವನ್ನ ಹರಿದುಕೊಂಡು ಹಾಕಿದ್ರು. ದೇವರ ಕೋಪಕ್ಕೆ ಅವರು ಗುರಿಯಾದ್ರು. ಅಲ್ಲಿವರೆಗೆ ಅವರಿಗೆ ಅದು ಗೊತ್ತೇ ಇರಲಿಲ್ಲ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಯಾರೇ ಆದ್ರೂ ಮೊದಲು 10 ದಶಾಜ್ಞೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಯಾವುದು ಸರಿ ಯಾವುದು ತಪ್ಪು ಅಂತ. ಅದು ನಮ್ಮ ಪಾಪಗಳನ್ನ ತೋರಿಸಿಕೊಡುವಂಥದ್ದು. ಅದಕ್ಕೆ ದೇವರು ಮೋಶೆ ಮೂಲಕ ಸೀನಾಯಿ ಬೆಟ್ಟದಲ್ಲಿ ಕೊಟ್ಟಿದ್ದು. ಮೋಶೆ ಅಂದ್ರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಇದರ ಅರ್ಥವಾಗಿದೆ. ಸೀನಾಯಿ ಬೆಟ್ಟ ಅಂದ್ರೆ ಹಿಮಾಲಯ ಬೆಟ್ಟವಾಗಿದೆ. ಅಲ್ಲಿ ಆಗ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇಸ್ರೇಲರು ಅಂದರೆ ದೇವರಿಂದ ಆರಿಸಲ್ಪಟ್ಟವರು ಅಂತ ಅದರ ಅರ್ಥ. ಅವರಿಗೆ 10 ದಶಾಜ್ಞೆಗಳನ್ನು ಆಗ ಅವರಿಗೆ ಅಲ್ಲಿ ಮೋಶೆ ಮೂಲಕ ಬೋಧಿಸಿದ್ದು. ಅದಕ್ಕೆ ಅದ್ರ ಮೇಲೆ ಬಂದವರು ಯಾರೂ ಅದನ್ನು ಓದಲಿಲ್ಲ, ಗೊತ್ತೇ ಇಲ್ಲ. ಈ ಯೋಷೀಯನ ಕಾಲಕ್ಕೆ ಬರುವಾಗ ಇದು ಗೊತ್ತಾಯಿತು. ಆವಾಗ ಓದಿ ನೋಡಿದಾಗ ಅವರ ಪಾಪಗಳು ಅವರಿಗೆ ಅರ್ಥವಾಯಿತು. ಅವ್ರು ಏನ್ ಮಾಡಿದ್ರು, ಆ ಬಟ್ಟೆಗಳನ್ನೆಲ್ಲ ಹರಿದು ಬಿಸಾಡಿದ್ರು. ಅಯ್ಯೋ, ನಾವು ಪಾಪಕ್ಕೆ ಗುರಿಯಾಗ್ಬಿಟ್ಟಿದ್ದೇವಲ್ಲಪ್ಪ, ಎಂತ ಕೆಲಸ ಮಾಡಿದ್ದೇವೆ ಅಂತೇಳಿ. ಆಗ ದೇವರ ಉಗ್ರ ಕೋಪಕ್ಕೆ ನಾವು ಪಾತ್ರರಾಗಿದ್ದೇವೆ ಅಂತೇಳಿ ಅವರಿಗೆ ಅರ್ಥವಾಯಿತು. ಇದಕ್ಕೆ ಹೇಳುವಂಥದ್ದು, ಯಾವಾಗಲೂ ದೇವರನ್ನು ಆದವರು ಏನ್ ಮಾಡಿದ್ರು, ಒಂದೊಂದು ವಾರಕ್ಕೆ ಅಥವಾ ಒಂದೊಂದು ದಿವಸಕ್ಕೆ ಒಂದೊಂದು ವಾಕ್ಯಗಳನ್ನ ಹೇಳಿಕೊಂಡು ಹೋಗುವುದಲ್ಲ. ಮೊಟ್ಟ ಮೊದಲು ಧರ್ಮೋಪದೇಶ ಕಾಂಡ
10 ದಶಾಜ್ಞೆಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನೇ ಬಸವಣ್ಣ ಕೂಡ ಹೇಳಿದ್ರು, ಕೊಳಬೇಡ ಅನ್ಯರಿಗೆ ಯಾವುದೇ ಅಪರಾಧವನ್ನು ನೀನು ಮಾಡಬೇಡ. ಸರಿಯಾಗಿ ನನಗೆ ಬರ್ತಾ ಇಲ್ಲ ಅವರ ವಚನಗಳು. ಬಸವಣ್ಣನವರು ಕೂಡ ಹೇಳಿದ್ದು ಅದನ್ನೇ, ಬೈಬಲ್ ಕೂಡ ಅದನ್ನೇ ತಿಳಿಸ್ತದೆ, ಮಹಾಭಾರತ ಅದನ್ನೇ ತಿಳಿಸ್ತದೆ, ಕುರಾನ್ ಕೂಡ ಇದನ್ನೇ ತಿಳಿಸ್ತದೆ. ಆದ್ರಿಂದ ಮೊಟ್ಟ ಮೊದಲು ಧರ್ಮಶಾಸ್ತ್ರನ ಅರಿತುಕೊಳ್ಳಬೇಕು. ಆದ್ರೆ ಇವತ್ತು ಕೆಲವರು ಏನ್ ಹೇಳ್ತಾ ಇದ್ದಾರೆ, ಅದು ಹಳೆ ಒಡಂಬಡಿಕೆ ನಮಗೆ ಬೇಡವೇ ಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಅದನ್ನು ಸಂಪೂರ್ಣವಾಗಿ ವಿವರವಾಗಿ ಬಿಡಿಸಿ ಹೇಳಿದರೆ ಅವರ ತಪ್ಪುಗಳು ಅವರಿಗೆ ಅರ್ಥವಾಗ್ತದೆ. ಅದನ್ನ ಮುಚ್ಚಿಟ್ಟುಕೊಳ್ಳಕ್ಕೋಸ್ಕರ, ಇತರರಿಗೆ ನಮ್ಮ ಪಾಪಗಳು ಅರ್ಥ ಆಗ್ತದಲ್ಲ ಅಂತ ಮುಚ್ಚಿಟ್ಟುಕೊಳ್ಳುವುದಕ್ಕೋಸ್ಕರ 10 ದಶಾಜ್ಞೆಗಳನ್ನು ಬಹಳ ಜನರಿಗೆ ಅದು ಗೊತ್ತೇ ಇಲ್ಲ, ಗೊತ್ತಿದ್ರು ಕೂಡ ಅದು ತಿಳಿಸುವುದಿಲ್ಲ. ಆದ್ರೆ ವಿಮೋಚನ ಕಂಡ 20ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಂಡ 5ನೇ ಅಧ್ಯಾಯದಲ್ಲಿ 10 ದಶಾಜ್ಞೆಗಳು ಬಹಳ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿವೆ. ಅದ್ರಲ್ಲಿ ಬರ್ದಿರೋದು ಮಾತ್ರ 10 ವಿಷಯ, ಅದಕ್ಕೆ ಒಳಪಟ್ಟ ವಿಷಯಗಳು ಬಹಳಷ್ಟು ವಿಷಯಗಳು ಇವೆ. ಒಂದೊಂದು ಆಜ್ಞೆಗಳಿಗೆ ಎಷ್ಟೆಷ್ಟೋ ಅರ್ಥಗಳು ಇವೆ. ಅದನ್ನು ತಿಳಿದುಕೊಳ್ಳಬೇಕು. ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಅಥವಾ ತಿಳಿಸಿಕೊಟ್ಟಾಗ ಮಾತ್ರ ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ. ಯಾವುದು ಸರಿ ಯಾವುದು ತಪ್ಪೆಂಬುದು ತಿಳಿದುಕೊಳ್ಳಲು ಅದು ಸಾಧ್ಯ. ಇದು ನೋಡಿ ಅವರಿಗೆ ಅದು ಸಿಕ್ಕಿ ಅದನ್ನು ಓದಿಕೊಂಡಾಗ ಮಾತ್ರ ಅಲ್ಲಿ ಏನಾಯಿತು, ಅವರ ಪಾಪಗಳು ಅವರಿಗೆ ಅರ್ಥವಾಯಿತು. ದೇವರ ಕೋಪಕ್ಕೆ ನಾವು ಕಾರಣರಾಗಿದ್ದೇವೆ ಎಂಬುದು ಅರ್ಥವಾಯಿತು. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಈ 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ಯಾವಾಗಲೂ ಬಹಳ ಚೆನ್ನಾಗಿ ಇದನ್ನು ಅಡಕವಾಗಿ ಇಟ್ಟುಕೊಳ್ಳಬೇಕು. ಮುಂದೆ, ಆದುದರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯಹೂದ್ಯರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ಗ್ರಂಥವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು. ಯಾರು ಅರಸ, ಪುನಃ ಹೋಗಿ ನೀವು ಜೆರುಸಲೇಮಿಗೆ ಹೋಗಿ ಈ ಧರ್ಮ ಗ್ರಂಥಗಳ ಬಗ್ಗೆ ಚೆನ್ನಾಗಿ ವಿಚಾರಿಸಿಕೊಂಡು ಬನ್ನಿ ಅಂತೇಳಿ ಅರಸ ಆಗ ಅವನ ಸೇವಕರನ್ನ ಕಳಿಸಿಕೊಟ್ಟ ಯೆರೂಸಲೇಮಿಗೆ. ಅಲ್ಲಿಯವರೆಗೆ ಅವನಿಗೆ ಗೊತ್ತೇ ಇಲ್ಲ. ಹಾಗೆ ಅನೇಕರಿಗೆ ಈ 10 ದಶಾಜ್ಞೆಗಳ ಬಗ್ಗೆ ಗೊತ್ತೇ ಇಲ್ಲ. ಗೊತ್ತಿದ್ರು ಕೂಡ ನಮ್ಮ ಪಾಪಗಳು ಏನಾಗ್ತವೆ, ಬಹಿರಂಗವಾಗ್ತವೆ ಅಂತೇಳಿ ಅದನ್ನು ಮುಚ್ಚಿಟ್ಟು ಭಿನ್ನ ಭೇದ ತರುವವರಾಗಿದ್ದಾರೆ. ಯಾವಾಗ 10 ದಶಾಜ್ಞೆಗಳಲ್ಲಿ ಭಿನ್ನ ಭೇದ ತರ್ತಾರೋ ಅವರು ದೇವರ ಮೇಲೆ ಭಿನ್ನ ಭೇದ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ, ಇತರರನ್ನು ವಿಧೇಯರಾಗಲಿಕ್ಕೆ ಬಿಡುವುದಿಲ್ಲ ಅಂತ ಈ ಅರ್ಥವು ನಮಗೆ ತಿಳಿಸಲ್ಪಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಚನ. ಆಗ ಯಾಜಕನಾದ ಹಿಲ್ಕೀಯನು, ಅಹೀಕಾಮ್, ಅಕ್ಟೋರ್, ಶಾಫಾನ್, ಆಸಾಯ ಎಂಬವರು ಹುಲ್ಲ ಎಂಬ ಪ್ರವಾದಿಯ ಬಳಿಗೆ ಹೋಗಿ ಆಕೆಯ ಹತ್ತಿರ ವಿಚಾರಿಸಿದರು. ನೋಡಿ, ಒಂದು ಸ್ತ್ರೀ, ಅವರು ಏನಾಗಿದ್ರು, ಪ್ರವಾದಿನಿಯಾಗಿದ್ರು. ಪ್ರವಾದಿನಿ, ಒಂದು ಸ್ತ್ರೀ ಇಲ್ಲಿ ಪ್ರವಾದಿನಿ ಕಾಣ್ತದೆ ನಾವು. ಆಗ ದೇವರು ಕೆಲವೊಂದು ಸ್ತ್ರೀಯರನ್ನು ಪ್ರವಾದಿನಿಯಾಗಿ ಕೂಡ ಆರಿಸಿಕೊಳ್ತಾರೆ ಅಂತ ಇದರ ಅರ್ಥ. ಆಕೆಯ ಹತ್ತಿರ ವಿಚಾರಿಸಿದರು. ಅರಸನ ಮಗನು ರಾಜವಸ್ತ್ರಗಾರದ ಅಧಿಪತಿಯಾಗಿದ್ದ ಶಲ್ಲುಮನು ಈಕೆಯ ಗಂಡನು. ಈಕೆಯು ಯೆರೂಸಲೇಮಿನ 2ನೇ ಕೇರಿಯಲ್ಲಿ ವಾಸವಾಗಿದ್ದಳು. ನೋಡಿ, ಆದ್ರೆ ಅಲ್ಲಿ ಅವಳಿಗೆ ಗಂಡ ಇತ್ತು. ಅನೇಕರು ಹೇಳ್ತಾರೆ, ಅಯ್ಯೋ ಮದುವೆ ಆಗ್ಬಾರ್ದು, ಗಂಡ ಇರ್ಬಾರ್ದು, ಹೆಂಡತಿ ಇರ್ಬಾರ್ದು, ಹಾಗೆ ಹೀಗೆ ಅಂತೇಳಿ. ಅಲ್ಲ, ಪ್ರತಿ ಒಂದು ದೇವರ ವಿಷಯ. ಕೆಲವರು ಗಂಡ ಹೆಂಡತಿ ಆದರೂ ದೇವರ ಸೇವಕರುಗಳು ಪ್ರವಾದಿಯು ಆಗ್ತಾರೆ. ಕೆಲವರನ್ನು ದೇವರು ಏನ್ ಮಾಡ್ತಾರೆ, ಬ್ರಹ್ಮಚಾರಿಯಾಗಿ ಕೂಡ ಆರಿಸಿಕೊಳ್ತಾರೆ ಅಂತ ಹೇಳುವಂಥದ್ದು ಇದುವೇ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. 15ನೇ ವಚನ. ಹುದ್ದಲವಳಿಗೆ, ನಿಮ್ಮನ್ನು ಕಳಿಸಿದವನಿಗೆ ಇಸ್ರೇಲ್ ದೇವರಾದ ಯೆಹೋವನ ಮಾತುಗಳನ್ನು ತಿಳಿಸಿರಿ ಅಂತ. ಆ ಪ್ರವಾದಿನಲ್ಲಿ ಏನು ಹೇಳ್ತಾಳೆ, ಹೋಗಿ ದೇವರು ಯಾರು ಕಳಿಸಿದಾರೋ ಅವರಿಗೆ ಹೋಗಿ ದೇವರ ವಾಕ್ಯವನ್ನು ತಿಳಿಸಿರಿ ಅಂತ ಅವರಿಗೆ ತಿಳಿಸಿದ್ಲು. ಆತನು ಈ ದೇಶದ ಮೇಲೆಯೂ ಜನರ ಮೇಲೆಯೂ ಯಹೂದ ಅರಸನು ಓದಿದ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಿಕ್ಷೆಯನ್ನ ಬರಮಾಡುವೆನು. ದೇವರ ನಮಗೆ ಸ್ತೋತ್ರ. ದೇವರ ಕನ್ನಡಲ್ಲಿ ಏನ್ ಮಾಡಿದ್ರು, ದೇವರ ಪ್ರವಾದಿನಿಯ ಮೂಲಕ, ಸ್ತ್ರೀಯ ಮೂಲಕ ಬಂದವರಿಗೆ, ಅಂದ್ರೆ ಈ ಅರಸನು ಸೇವಕರನ್ನ ಕಳಿಸಿದಲ್ವ, ಅವರಿಗೆ ಹೇಳಿ ಕಳಿಸ್ತಾನೆ, ಈ ಗ್ರಂಥದಲ್ಲಿ ಬರೆದಿರುವ ಏನೆಲ್ಲ ಶಿಕ್ಷೆ ಇದೆ ಆ ಅರಸನ ಮೇಲೆ ಬರಮಾಡ್ತಾರೆ ದೇವರು ಅಂತ ಹೋಗಿ ಹೇಳು. ಯಾಕೆ, ಎಲ್ಲಾ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡು ಬಂದಂಥದ್ದು, ದೇವರ 10 ದಶಾಜ್ಞೆಗಳಿಗೆ ವಿರುದ್ಧ, ಎಲ್ಲ ಮಾತುಗಳಿಗೆ ವಿರುದ್ಧ. ಆಗ ಈ ಪ್ರವಾದನೆ ಅವರಿಗೆ ಹೇಳ್ತಾರೆ, ಹೋಗಿ ನಿಮ್ಮ ಅರಸನಿಗೆ ಹೇಳಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳ ಶಿಕ್ಷೆಯನ್ನ ಬರಮಾಡುವೆನು ಎಂಬುದಾಗಿ. ಆಗ ತಿಳ್ಕೊಂಡು ಮತ್ತು ಓದಿ ಮಾಡಿ ತಿಳಿದುಕೊಂಡು ವಿರೋಧವಾಗಿ ನಡ್ಕೊಂಡ್ರೆ, ಅಥವಾ ದೇವರು ಕೆಲವೊಬ್ಬರನ್ನು ಆರಿಸಿಕೊಂಡವರ ಮೂಲಕ ತಿಳಿಸಿದಾಗ ವಿರುದ್ಧವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ಆ ಶಿಕ್ಷೆ ಅವರ ಮೇಲೆ ಬರುತ್ತದೆ. ಇದೇ ನೋಡಿ, ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 12ನೇ ವಚನ ಮತ್ತು
4ನೇ ಅಧ್ಯಾಯ 2ನೇ ವಚನ, 12ನೇ ಅಧ್ಯಾಯ 32ನೇ ವಚನದಲ್ಲಿ ಈ ಗ್ರಂಥದಲ್ಲಿ ಬರೆದಿರುವಂತೆ ಒಂದು ಸೇರಿಸಬೇಡಿ, ಒಂದು ತೆಗೆಯಬಾರದು ಎಂಬುದಾಗಿ ಹೇಳಿದ್ದು ಇದನ್ನು ಆಗಾಗ ತಿಳಿದುಕೊಂಡಿದ್ದೇವೆ. ಪ್ರಕಟಣೆ ಗ್ರಂಥ 22:18, 19 ನಾವು ಓದುವಾಗ ಇದರಲ್ಲಿ ಇದ್ದಿದ್ದನ್ನ ಒಂದು ತೆಗೆದರೆ ಇಲ್ಲದನ್ನ ಸೇರಿಸಿದ್ರೆ ಈ ಗ್ರಂಥದಲ್ಲಿ ಬರೆದಿರುವ ಶಾಪ ಎಲ್ಲ ಅಂತವರ ಮೇಲೆ ಸುಳ್ಳು ಹೇಳವರ ಮೇಲೆ ಬರ್ತದೆ ಎಂಬುದಾಗಿ ಯೇಸು ಸ್ವಾಮಿ ಕೂಡ ಯೋಹಾನನ ಮುಖಾಂತರ ಪ್ರಕಟಣೆ 22:18, 19 ಬರೆಸಿದ್ದು ಇದುವೇ. ಗೊತ್ತಿದ್ದು ತಿಳಿದುಕೊಂಡು ಸುಳ್ಳು ಹೇಳ್ಕೊಂಡು ಹೋದ್ರೆ ಪ್ರತಿ ಒಂದು ಶಾಪ ಅವ್ರ ಮೇಲೆ ಬರುತ್ತದೆ. ಜ್ಞಾನೋಕ್ತಿ 36 ಓದುವಾಗಲೂ ಕೂಡ ಜ್ಞಾನಿ ಸೊಲೊಮೋನನ ಮುಖಾಂತರ ತಿಳಿಸಿದ್ದಾರೆ, ಅವರಿಗೆ ಕಡೆಯ ಸಮಯದಲ್ಲಿ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ, ಆಗ ಪ್ರತಿಯೊಬ್ಬರು ಅವರನ್ನು ಹೀಯಾಳಿಸುವವರು ಆಗಿದ್ದಾರೆ. ಆದ್ದರಿಂದ ದೇವರ ದರ್ಶನವಾದ ಮೇಲೆ ದೇವರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಆದ್ರೆ 10 ದಶಾಜ್ಞೆಗಳನ್ನು ಸರಿಯಾಗಿ ತಿಳಿದುಕೊಂಡು ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟುಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ನಾವು ಸಾಗಬೇಕಾಗಿದೆ. ಒಂದು ವೇಳೆ ತಳ್ಳಿ ಬಿಟ್ರೆ ದೇವರ ಈ ಇಡೀ ಗ್ರಂಥದಲ್ಲಿ ಅಂದ್ರೆ ಬೈಬಲ್ನಲ್ಲಿ ಅಥವಾ ಕುರಾನ್ ಇರ್ಬೋದು, ಮಹಾಭಾರತ ಇರ್ಬೋದು, ವೇದಗಳು ಇರ್ಬೋದು, ಇದೆಲ್ಲವನ್ನ ವಾಕ್ಯಗಳನ್ನ ತಿಳಿದುಕೊಂಡಾಗ ತಳ್ಳಿ ಬಿಟ್ರೆ ಅಂತವರ ಮೇಲೆ ದೇವರ ಕೋಪ ಬಂದು ಬೀಳುತ್ತದೆ ಅಂತ ಹೇಳುವಂಥದ್ದು, ದೇವರ ಕೋಪಕ್ಕೆ ಗುರಿಯಾಗ್ತಾರೆ ಅಂತ ಹೇಳುವಂಥದ್ದು ಇದುವೇ ಕಾರಣ. ಪ್ರಾರ್ಥನೆ ಮಾಡಿಕೊಳ್ಳೋಣ, ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದರಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮ 10 ದಶಾಜ್ಞೆಗಳು ಎಲ್ಲಾ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಮಾಡಿರಿ. ನಿಮ್ಮ ಪ್ರೀತಿ ಸಾಹೇಲದ ಯಾರು ಪರಿಶುದ್ಧರಾಗಲು ಪ್ರೀತಿಯಲ್ಲಿ ಜೀವಿಸಲು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನೀವೊಬ್ಬರೇ ದೇವರು, ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ಹಾಗೆ ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ನಿಮ್ಗೆ ಸ್ತೋತ್ರ. ನಿಮ್ಗೆಲ್ಲ ಉಪಕರಣಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲೂ ಹೇರಳವಾಗಿಯೂ ಆಶೀರ್ವದಿಸಲಿ. ದೇವರ ವಾಕ್ಯಗಳನ್ನು ಚೆನ್ನಾಗಿ ತಿಳಿದು ಜ್ಞಾನದಲ್ಲಿ ಇಟ್ಟುಕೊಂಡು ಆಶೀರ್ವಾದ ಹೊಂದಿ ಮುಂದೆ ಅದೇ ಆಶೀರ್ವಾದದಲ್ಲಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಹಾಗೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಕ್ಕಳು ನೀವೆಲ್ಲರೂ ಹೋಗುವಲ್ಲಿ ಬರುವಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಕೂಡ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ